ಸ್ಯಾಂಡಲ್ ಸೋಪ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಸ್ನಾನ ಮಾಡಲಿ. ರಾಮನಗರದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರುವ ವಾಟಾಳ್ ನಾಗರಾಜ್ ಅವರ ಹೇಳಿಕೆ. ಮಂತ್ರಿಗಳು ಕೂಡ ಪ್ರತಿನಿತ್ಯ ಸೋಪ್ನಲ್ಲಿ ಸ್ನಾನ ಮಾಡಲಿ. ಅದೇ ಒಂದು ರಾಯಭಾರಿ, ಅದಕ್ಕೆ ಬೇರೆ ಯಾರು ಬೇಡ, ತಮನ್ನಾನೂ ಬೇಡ, ಸುಮಾನಾನೂ ಬೇಡ. ಇದು ವಾಟಾಳ್ ನಾಗರಾಜ್ ಅವರ ಮಾತು. ಮೈಸೂರು ಗಂಧ ಪ್ರಪಂಚದಲ್ಲೇ ಇತಿಹಾಸ ಇದೆ. ಸ್ಯಾಂಡಲ್ ಸೋಪ್ ಇದು ಕರ್ನಾಟಕದಲ್ಲಿ ಉಳಿದಿರುವ ಸರ್ಕಾರದ ಒಂದೇ ಒಂದು ಅಂಗಡಿ ಸ್ಯಾಂಡಲ್ ಸೋಪ್. ಇದು ಲಾಭದಾಯಕವಾಗಿ ಇಡೀ ರಾಜ್ಯಕ್ಕೆ ಸುಗಂಧಮಯವಾಗಿ ಘಮಘಮ ಅಂಥೇಳಿ ಇಡೀ ರಾಜ್ಯಕ್ಕೆ ಗಂಧದ ಸುವಾಸನೆ ನೀಡ್ತಾ ಇದೆ. ಇದಕ್ಕೆ ರಾಯಭಾರಿ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ, ಕನ್ನಡದವರೂ ಬೇಕಾಗಿಲ್ಲ, ತಮಿಳರೂ ಬೇಕಾಗಿಲ್ಲ, ತೆಲುಗು ಬೇಕಾಗಿಲ್ಲ. ಅದರ ಹೆಸರೇ ದೊಡ್ಡ ರಾಯಭಾರಿ. ಸ್ಯಾಂಡಲ್ ಸೋಪ್ ಗಂಧದ ಕಾರ್ಖಾನೆ. ಗಂಧ ಮೈಸೂರು ಗಂಧ ಇದು ಪ್ರಪಂಚದಲ್ಲೇ ಇತಿಹಾಸ ಇರತಕ್ಕಂಥದ್ದು. ಏನೂ ಮಾಡಬೇಡಿ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಪಾಟೀಲ್ ಅವರೇ, ಇಡೀ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಪ್ರತಿದಿನ ಸ್ಯಾಂಡಲ್ ಸೋಪ್ನಲ್ಲಿ ಸ್ನಾನ ಮಾಡಿ. ಆದ್ದರಿಂದ ಅದ್ಯಾರೋ ಹೆಸರು ಸಮನೂ ಬೇಡ, ಸುಮ್ಮನೂ ಬೇಡ, ಗಂಭೀರವಾಗಿ ನೀವು ಮೈಸೂರು ಸ್ಯಾಂಡಲ್ನ ಉಜ್ಜೋದು ಕಲ್ತ್ಕೊಳ್ಳಿ. ಸಿದ್ದರಾಮಯ್ಯನವರೇ, ನಿಜವಾಗಲೂ ಮೈಸೂರು ಸ್ಯಾಂಡಲ್ ಸೋಪ್ನ ಉಜ್ಜಲೇಬೇಕು. ನಾನು ಸಂಘಟನೆಯವ್ರ ಬಗ್ಗೆ ನಾನು ಬಹಳ ಗೌರವ ಇದೆ. ಯಾರು ರಾಯಭಾರಿ ಆಗೋದು ಬೇಡ, ಅದೇ ದೊಡ್ಡ ರಾಯಭಾರಿ ಸ್ಯಾಂಡಲ್ ಸೋಪ್.